ಇಲ್ಲ ನಾ ಡಿಎಂನೇ ತಗೊಂಡು ಹೋಗ್ಬೇಕು, ಯೂರಿಯಾನೇ ತಗೊಂಡು ಹೋಗ್ಬೇಕು ಅನ್ನೋದು ಅದನ್ನ ದಯಮಾಡಿ ಈ ಒಂದು ನಮ್ಮ ಚನ್ನಗಿರಿಲಿ ಮೆಕ್ಕೆಜೋಳ ಜಾಸ್ತಿ ಬಂದರೂ ಸಹ ಇಳುವರಿ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು ರೈತನಿಗೆ ಅಂತ ಅನುಕೂಲ ಆಗ್ತಾ ಇಲ್ಲ. ಆದ್ರಿಂದ ನಾವು ಸಹ ಇಲಾಖೆ ಕಡೆಯಿಂದ ಸೋಯಾಬೀನ್ ಬಿತ್ತನೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಬೆಂಬಲ ಬೆಲೆ ರಾಗಿಗೆ ತುಂಬಾ ಚೆನ್ನಾಗಿದೆ. ಬೆಳೆ ವಿಮೆ ಬಗ್ಗೆ ನಾನು ತಮಗೆ ಹೇಳ್ಬೇಕು. ಬೆಳೆ ವಿಮೆ ಮಾಡಿಸ್ಬೇಕಂತಂದು ಬಹಳ ಒಳ್ಳೇದು. ಈ ಸರಿ 5,900 ಚಿಲ್ಲರೆ ರೈತರೇನೋ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಬೆಳೆ ವಿಮೆ ಮಾಡಿಸಿದ್ರು. 5,900 ಜನ ಸುಮಾರು 14 ಲಕ್ಷ ರೂಪಾಯಿಯನ್ನು ಪ್ರೀಮಿಯಂ ಕಟ್ಟಿದ್ದು. ಬಟ್ ಇನ್ಶೂರೆನ್ಸ್ ಬಂದಿದ್ದು ಸುಮಾರು 6 ಕೋಟಿ ಇನ್ಶೂರೆನ್ಸ್ ಬಂದಿತ್ತು. ನಿಮ್ದೇನು ಯೂರಿಯಾ ಮತ್ತೆ ಡಿಎಪಿ ಕೆಲಸ ಮಾಡ್ತದಲ್ಲ ಅದೇ ಸೇವ್ ಮಾಡಿಬಿಡಿ ಅಂತ ನೀವು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ರೈತನಿಗೆ ಕೊಟ್ಟು ಅವ್ರಿಗೆ ಹೆಂಗಾಗ್ಬಿಡ್ತದೆ ಅಂತಂದ್ರೆ ರೈತನಿಗೆ ಇಲ್ಲ ನಾ ಡಿಎಪಿನೇ ತಗೊಂಡು ಹೋಗ್ಬೇಕು, ಯೂರಿಯಾನೇ ತಗೊಂಡು ಹೋಗ್ಬೇಕು ಅನ್ನೋದು ಮನಸ್ಸಲ್ಲಿ ಇರ್ತದೆ. ಅದನ್ನ ದಯಮಾಡಿ ಸಂದಿಗ್ಧ ಹಂತದಲ್ಲಿ ನಮ್ಮ ಡಿಟಿ ಕೃಷಿ ನಿರ್ದೇಶಕರಿದ್ದಾರೆ, ನೀವಿದ್ದೀರಿ, ಎಲ್ಲರೂ ಸೇರಿ ಯೂರಿಯಾ ಪ್ರಾಬ್ಲಮ್ ಆಗ್ದಂಗೆ ಡಿಎಪಿ ಪ್ರಾಬ್ಲಮ್ ಆಗ್ದಂಗೆ ನಾವು ಆದಷ್ಟು ರೈತರಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ಆದ್ರೂ ಸಹ ಸಂದರ್ಭಗಳು ಕೆಲವೊಂದು ಹೆಂಗ್ ಬರ್ತವೆ ಅಂತ ಹೇಳಕ ಅಂತ ಸಂದರ್ಭದಲ್ಲಿ ದಯಮಾಡಿ ಬೇರೆ ರಸಗೊಬ್ಬರಗಳನ್ನ ಕೊಡಕ್ಕೆ ಅವಕಾಶ ಇದೆ. ಅಂತವನ್ನ ಸಹ ನಾವು ಮುಂದಿನ ಹಂತದಲ್ಲಿ ನಮ್ಮ ಗ್ರೂಪ್ ಅಲ್ಲೂ ಸಹ ಸರ್ಕ್ಯುಲೇಟ್ ಮಾಡ್ತೀವಿ. ಯಾವ್ಯಾವ ಗೊಬ್ಬರಗಳನ್ನ ಯೂರಿಯಾ ಮತ್ತೆ ಡಿಎಪಿ ಹೊರತಾಗಿ ಕೊಡಬೇಕು ಅಂತ ಅದನ್ನು ಸಹ ಸರ್ಕ್ಯುಲೇಟ್ ಮಾಡೋದ್ರಿಂದ ಅದ್ರ ಬಗ್ಗೆನೂ ಸಹ ತಾವೆಲ್ಲರೂ ರೈತರಿಗೆ ಮಾಹಿತಿ ಕೊಟ್ಟು ಎಲ್ಲರೂ ಸಹ ತೊಂದರೆ ಆಗ್ದಂಗೆ ಕ್ರಮ ವಹಿಸಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಮತ್ತೆ ಇನ್ನೊಂದೇನಾಗಿದೆಯಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಚನ್ನಗಿರಿಲಿ ಮೆಕ್ಕೆಜೋಳ ಜಾಸ್ತಿ ಬಂದರೂ ಸಹ ಇಳುವರಿ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು ರೈತನಿಗೆ ಅಂತ ಅನುಕೂಲ ಆಗ್ತಾ ಇಲ್ಲ. ಬೋರ್ಡ್ ಸಂಜೆ ಆಗಿರ್ಬೋದು ಅಥವಾ ಹೆಚ್ಚಾದ ಮಳೆಯಿಂದ ಆಗಿರ್ಬೋದು ಅಥವಾ ಮಳೆ ಬರದಂಗಾಗಿರ್ಬೋದು ಬಹಳಷ್ಟು ರೈತ ಈ ಒಳ್ಳೆ ಇಳುವರಿನ ತಗೊಳಕ್ಕೆ ರೆಡಿ ಇದ್ದ. ನಮ್ಮ ಸತ್ಯಬೆನ್ನೂರು ಆಗಿರ್ಬೋದು, ದೇವರಹಳ್ಳಿ ಭಾಗದಲ್ಲಿ ಸ್ವಲ್ಪ ರೈತರು ಸೋಯಾಬೀನ್ ಬೆಳೆನ ಬೆಳಿಲಿಕ್ಕೆ ಒಲವು ತೋರಿಸಿದ್ದಾರೆ. ಅದ್ರ ಹೊರತಾಗಿ ಈ ಸರಿ ಆಗಿರ್ಬೋದು ಮತ್ತೆ ನಮ್ಮ ಕಸಬಾ ಚನ್ನಗಿರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸೋಯಾಬೀನ್ ಅನ್ನ ತರಿಸಿ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದನ್ನು ಸಹ ತಾವುಗಳು ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೇನೆ. ಮತ್ತೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಬೆಂಬಲ ಬೆಲೆ ರಾಗಿಗೆ ತುಂಬಾ ಚೆನ್ನಾಗಿದೆ. ಹಂಗಾಗಿ ರೈತನಿಗೆ ಕನ್ವರ್ಷನ್ ಏನಿದೆಯಲ್ಲ ಕನ್ವರ್ಟ್ ಆಗ್ತಾ ಇರ್ತಕ್ಕಂಥದ್ದು ಬಹಳಷ್ಟಿದೆ. ನಾನು ಇಲ್ಲಿ ಮುಂಚೆ ಬಂದಾಗ 1,800 ಹೆಕ್ಟೇರ್ ತನಕ ರಾಗಿ ಬರೋದು ಚನ್ನಗಿರಿಲಿ. ಈಗ ಸ್ವಲ್ಪ ಜನ ಅವರಿಗೆ ಅವೇರ್ನೆಸ್ ಬಂದ್ಬಿಟ್ಟು ಉತ್ತಮವಾದಂತಹ ಇಳುವರಿನೂ ಬರುತ್ತೆ, ಪ್ಲಸ್ ರೇಟು ಸಿಗುತ್ತೆ, ಪ್ಲಸ್ ಹುಲ್ಲೂ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 3,000ದಿಂದ 4,000 ಹೆಕ್ಟೇರ್ ತನಕ ಈಗ ಪ್ರಸ್ತುತ ಬರ್ತಾ ಇದೆ. ನಮ್ಮ ಉಗ್ರಾಣಿ ಹೋಬಳಿ ಜಾಸ್ತಿ ಬರ್ತಾ ಇದೆ, ದೇವರಹಳ್ಳಿ ಸತ್ಯದಿಂದಲೆಲ್ಲ ಜಾಸ್ತಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೀವು ರೈತರಿಗೆ ದಯಮಾಡಿ ಹೇಳ್ಬೋದು ಮೆಕ್ಕೆಜೋಳನ ಹಾಕದಂಗೆ ನೀವು ರಾಗಿ ಹಾಕೋದಕ್ಕೂ ಸಹ ತುಂಬಾ ಚೆನ್ನಾಗಿ ಆರ್ಥಿಕವಾಗಿ ಅನುಕೂಲ ಆಗ್ತದೆ ಅಂತ ಅವ್ರ ಗಮನಕ್ಕೆ ತಂದ್ರೆ ಅದು ತಾವುಗಳು ಮಾಡಿರ್ತಕ್ಕಂತ ಅನುಕೂಲ ಅಂತ ನಾನು ರೈತರಿಗೆ ಮಾಡ್ತಕ್ಕಂತ ಒಂದು ಸೇವೆ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಾವು ಸಹ ಇಲಾಖೆಯಿಂದ ಏನೇನು ಕ್ರಮ ವಹಿಸಬೇಕು ಅವನ್ನೆಲ್ಲ ನಾನು ಮಾಡ್ತೇವೆ ಅಂತ ನಾವು ಈ ಮೂಲಕ ತಮ್ಗೆ ಹೇಳಕ್ಕೆ ಬಯಸ್ತೇನೆ. ಮತ್ತೆ ಅದೇ ರೀತಿ ಇನ್ನೊಂದು ಬೆಳೆ ವಿಮೆ ಬಗ್ಗೆ ನಾನು ತಮ್ಗೆ ಹೇಳ್ಬೇಕು. ಬೆಳೆ ವಿಮೆ ಮಾಡಿಸ್ಬೇಕಂತಂದು ಬಹಳ ಒಳ್ಳೇದು. ಈ ಸರಿ ಏನೇ ಮಳೆ ಬಂದಿದ್ರು ಸಹ ಈಗ ಈ ಸಂದರ್ಭದಲ್ಲಿ ಮುಂದೆ ಯಾವ ತರ ಆಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು, ಇಲ್ಲಿ ತನಕ ತುಂಬಾ ಚೆನ್ನಾಗಿ ಬಂದಿದೆ. ಕಂಪೇರ್ ಟು ಬೇರೆ ತಾಲೂಕಿಗೆ ಹೋಲಿಸಿದ್ರೆ ನಮ್ಗೆ ಮಳೆ ಚೆನ್ನಾಗಿ ಬಂದಿದೆ. ಬೆಳೆ ವಿಮೆನ ದಯಮಾಡಿ ನಿಮ್ಮ ಏನು ಮಳಿಗೆಗಳಿಗೆ ರೈತರು ಭೇಟಿ ಕೊಡ್ತಾರೆ ಆ ವೇಳೆಯಲ್ಲಿ ನೀವು ಬೆಳೆ ವಿಮೆನ ಮಾಡ್ಸಕ್ಕೆ ಅವರಿಗೆ ಮಾಹಿತಿನ ಕೊಡ್ರಿ. ನಿಮಗೆ ಸುಮಾರು ಹೋದ ವರ್ಷ ಅಲ್ಲ ಅದನ್ನ ಹೋದ ವರ್ಷ ಒಂದು 5,900 ಚಿಲ್ಲರೆ ರೈತರೇನೋ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಬೆಳೆ ವಿಮೆ ಮಾಡಿಸಿದ್ರು. 5,900 ಜನ ಸುಮಾರು 14 ಲಕ್ಷ ರೂಪಾಯಿಯನ್ನು ಪ್ರೀಮಿಯಂ ಕಟ್ಟಿದ್ದು. ಬಟ್ ಇನ್ಶೂರೆನ್ಸ್ ಬಂದಿದ್ದು ಸುಮಾರು 6 ಕೋಟಿ ಇನ್ಶೂರೆನ್ಸ್ ಬಂದಿತ್ತು.